ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ರಣಾಕ್ಷ ಆಡಿಯೋ ಟೀಸರ್ ವಿ ನಾಗೇಂದ್ರ ಪ್ರಸಾದ್ ರವರಿಂದ ಬಿಡುಗಡೆ. ಯುವ ಪ್ರತಿಭೆಗಳ ತಂಡವೇ ಸೇರಿ ಮಾಡಿರುವ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ ರಣಾಕ್ಷ. ಈ ಚಿತ್ರದ ಹಾಡುಗಳು ಹಾಗೂ ಟೀಸರ್ ಅನ್ನ ಸಾಹಿತಿ ನಿರ್ದೇಶಕ ವಿ ನಾಗೇಂದ್ರ ಪ್ರಸಾದ್ ರವರು ಬಿಡುಗಡೆಯನ್ನ ಮಾಡಿದ್ರು. ನಂತರ ಮಾತನಾಡುತ್ತಾ, ನಿರ್ದೇಶಕ ರಾಘವ ನನಗೆ ಬಹಳ ವರ್ಷಗಳ ಗೆಳೆಯರು. ನಾನು ಈ ಚಿತ್ರದ ಬಗ್ಗೆ ಯಾವುದೇ ನಿರೀಕ್ಷೆ ಇಟ್ಕೊಂಡು ಇಲ್ಲಿಗೆ ಬಂದಿರಲಿಲ್ಲ. ಆದ್ರೆ ಟೀಸರ್ ಹಾಗೂ ಹಾಡುಗಳನ್ನ ನೋಡಿದ ಮೇಲೆ ತಂಡದ ಶ್ರಮ ಎದ್ದು ಕಾಣ್ತಿದೆ. ಈ ರಣಾಕ್ಷ ಟೈಟಲ್ ಅಲ್ಲಿ ಸ್ಟ್ರಾಂಗ್ ಇದೆ. ಮೊದಲೆಲ್ಲ ಸಿನಿಮಾಗಳು ಹೆಚ್ಚು ಇರ್ತಿರ್ಲಿಲ್ಲ, ಹಾಡುಗಳು ಕೂಡ ಕಮ್ಮಿ ಇತ್ತು. ಪದೇ ಪದೇ ಹಾಡನ್ನ ಆಕಾಶವಾಣಿ ಹಾಗೂ ಸಮಾರಂಭಗಳಲ್ಲಿ ಕೇಳಿದಾಗ ಸದಾ ನೆನಪಿಗೆ ಬರ್ತಿತ್ತು. ಈಗ ವರ್ಷಕ್ಕೆ ಸುಮಾರು 300 ಚಿತ್ರಗಳು ಬರ್ತಿವೆ. ಇನ್ನು ಎಷ್ಟು ಹಾಡುಗಳು ಬಂದಿರಬೇಕು ಅಂತ ನೀವೇ ಯೋಚಿಸಿ ಅಂತ ತಿಳಿಸಿದ್ರು. ನಾನು ಯಾವ ಸ್ಟೇಜಲ್ಲೂ ಜಾಸ್ತಿ ಮಾತಾಡಿಲ್ಲ. ಇದು ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಥ್ಯಾಂಕ್ ಯು ಸರ್. ಇನ್ನು ಮಾತಾಡಬೇಕಾದ್ರೆ ಡೈರೆಕ್ಟರ್ ಬಂದು ನನ್ನ ಕತೆ ಹೇಳಿದಾಗ ತುಂಬ ಇಷ್ಟ ಆಯಿತು. ಇದನ್ನ ನೋಡ್ತಾ ಆಕ್ಚುಲಿ ಹಾಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೇಚರ್ ಬಗ್ಗೆ ಇರೋ ಸಾಂಗು ಆ್ಯಂಡ್ ತುಂಬಾ ಖುಷಿ ಆಯಿತು ಇದನ್ನ ನೋಡಿ ಇವತ್ತು. ಸೊ ರಣಾಕ್ಷ ಟೀಮ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್. And I'm also very, very happy to be a small part of this project. ರಣಾಕ್ಷ ಚಿತ್ರದ ಸಿಡಿ ಲಾಂಚ್ ಆಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಕೂಡ ಸಿಡಿಯನ್ನು ಲಾಂಚ್ ಮಾಡೋಣ. ಹಿಂದಿನ ಹಾಡುಗಳು ತುಂಬಾ ಚೆನ್ನಾಗಿತ್ತು, ಈಗ ಹಾಡುಗಳು ಸುಮಾರಾಗಿದೆ ಅಂತೆಲ್ಲ ಮಾತಾಡ್ತಾರೆ ಕೆಲವರು. ಆಗ ಇದ್ದಿದ್ದೆ ವಿವಿಧ ಭಾರತಿ ಆಕಾಶವಾಣಿ ಎರಡೇ. ಅವ್ರು ಎಲ್ಲಿ ತಿರುಗಿದ್ರು ಅದನ್ನೇ ಕೇಳ್ಬೇಕು, ಅಲ್ಲಿ ಏನ್ ಬರುತ್ತೋ ಅದನ್ನೇ ಕೇಳಬೇಕು. ಅದು ಬಿಟ್ರೆ ಹಬ್ಬ ಬಂದ್ರೆ ಯಾವ್ದೋ ಮದುವೆ ಮನೆಯಲ್ಲ ಸಮಾರಂಭದಲ್ಲೂ ಹಾಡು ಹಾಕಿದ್ರೆ ಕೇಳಬೇಕು. ಆದ್ರೆ ಇವರ ಪರಿಸ್ಥಿತಿ ಹಂಗಿಲ್ಲ. ಆಮೇಲೆ ಇದ್ದಿದ್ದು ವರ್ಷದಲ್ಲಿ ಬರ್ತಾ ಇದ್ದ ಸಿನಿಮಾಗಳ ಸಂಖ್ಯೆ ತುಂಬಾ ಕಡಿಮೆ. ಆ ಸಿನಿಮಾಗಳ ಸಂಖ್ಯೆಯಲ್ಲಿ, ಆ ಹಾಡುಗಳ ಸಂಖ್ಯೆಯಲ್ಲಿ ಅದರದೇ ರಿಪೀಟ್ ಆಗ್ತಾ ಇದ್ದಂತ ಹೊತ್ತಿನಲ್ಲಿ ನಿಮ್ಗೆ ಬೇರೆ ಆಪ್ಷನ್ ಇಲ್ಲದೆ ಅದನ್ನೇ ಕೇಳಬೇಕಾಗಿತ್ತು. ಹಂಗಾಗಿ ಕೇಳ್ತಾ 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 ನಿಮ್ಗೂ ಇಷ್ಟ ಆಗ್ತಿತ್ತು. ಹಂಗಂತ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ತಾ ಇಲ್ಲ, ಸುಮಾರಾಗಿದ್ದ ಹಾಡುಗಳು ಕೂಡ ನಿಮ್ಗೆ ಚೆನ್ನಾಗಿದೆ ಅನ್ಸಕ್ ಶುರು ಆಗ್ತಿತ್ತು. ಇವತ್ತಿನ ಪರಿಸ್ಥಿತಿ ಏನಂದ್ರೆ ವರ್ಷಕ್ಕೆ 400 ಸಿನಿಮಾ, 400 ನಮ್ಮ ಪತ್ರಕರ್ತ ಮಿತ್ರರಿಗೆ ಗೊತ್ತಿದೆ, 400ಕ್ಕೂ ಹೆಚ್ಚು ಸಿನಿಮಾ ಸೆನ್ಸಾರ್ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ನಾನು ಅಭಿನಂದಿಸುತ್ತಾ, ಇವತ್ತೇನು ರಣಾಕ್ಷ ಈ ಒಂದು ಕನ್ನಡ ಚಲನಚಿತ್ರ ಇವತ್ತು ಟೀಸರ್ ಮತ್ತೆ ಆಡಿಯೋ ಬಿಡುಗಡೆ ಮಾಡಿದ್ದಾರೆ, ಇವರಿಗೆ ಶುಭವಾಗಲಿ ಅಂತ ನಾನು ಕೋರುತ್ತಾ, ಈ ಒಂದು ಚಲನಚಿತ್ರ ನೋಡಿದ ನಂತರ ಗೊತ್ತಾಯ್ತು ಇವತ್ತು ಒಂದು 25 ವರ್ಷ ಅಥವಾ 31 ವರ್ಷ ಹಿಂದಕ್ಕೆ ಹೋಗಿದ್ದೀವಿ ಏನು ಚಲನಚಿತ್ರ ನೋಡಿದ್ಮೇಲೆ. ಇವತ್ತೇನಾಗ್ತದೆ, ಪ್ರತಿಯೊಂದು ಚಲನಚಿತ್ರಲ್ಲೂ ಬರೀ ವೆಹಿಕಲ್ಸು, ಬಿಲ್ಡಿಂಗ್ಸು, ರೋಡ್ಸು ಇದೇ ಕಾಣ್ತದೆ. ಟಾರ್ ರೋಡು, ಬಿಲ್ಡಿಂಗ್. ಇವತ್ತು ಬಿಗ್ ಸ್ಕ್ರೀನ್ ಬಂದಿದ್ದಾರೆ ಅವರು. ಅದನ್ನ ನಂಬಿಕೆ ಇಟ್ಟು ನಮ್ಮ ರಾಮು ಅವರು, ಶಿವಾಜಿ ಅವರು ಎಲ್ಲರೂ ಈ ಟೋಟಲ್ ಆಗಿ ರಣಾಕ್ಷ ಚಿತ್ರ ತಂಡದವರಿಗೆ ಎಲ್ಲ ಅಭಿನಂದನೆ ಹೇಳುತ್ತಾರೆ. ಇವತ್ತು ಶುಭ ಸಮಾರಂಭದಲ್ಲಿ ಅತಿ ಹೆಚ್ಚು ರಣಾಕ್ಷ ಚಿತ್ರ ತುಂಬಾ ಚೆನ್ನಾಗಿ ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ. ಎರಡನೇ ಹಾಡು ಅಂತೂ ತುಂಬಾ ಅದ್ಭುತವಾಗಿತ್ತು, ಕೇಳೋದಿಕ್ಕೆ ತುಂಬಾ ಇಂಪಾಗಿತ್ತು. ಎಲ್ಲ ಮೊದಲನೇ ಹಾಡು ಕೂಡ ಚೆನ್ನಾಗಿತ್ತು, ಅದೇ ರೀತಿ ಮೂರನೇದು ಚೆನ್ನಾಗಿತ್ತು. ಬಟ್ ಎರಡನೇದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಅನ್ಕೊಂತೀನಿ. ನಮ್ಮ ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಗೊತ್ತಂತ ಮೋಹನ್ ಸಾಹೇಬ್ರೆ, ಮತ್ತೆ ನನಗೆ ಪ್ರೋತ್ಸಾಹ ಆಗಿರುವಂತ ವಿ ನಾಗೇಂದ್ರ ಪ್ರಸಾದ್ ಸಾಹೇಬ್ರೆ, ರಮೇಶ್ ಗೌಡ್ರೆ, ಮತ್ತೆ ಗಿರೀಶ್ ಗೌಡ್ರೆ, ಇನ್ನು ಇರುವಂಥ ಎಲ್ಲ ನನ್ನ ತಂತ್ರಜ್ಞರು, ಮ್ಯೂಸಿಕ್ ಡೈರೆಕ್ಟರು, ಸಿಂಗರ್ಸು, ಕಲಾವಿದರು ಮತ್ತು ನನ್ನ ಡೈರೆಕ್ಷನ್ ಟೀಮ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಮೊದಲಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದರೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಮುಖ್ಯ. ಇದು ರಾಘವ್ ಸರ್ ಜೊತೆಗೆ ನನ್ನ 2ನೇ ಸಿನಿಮಾ. ಮರ್ಯಾದೆ ಕ್ಷಮಿಸುವ ಆದಮೇಲೆ ಇದು ನಾನು ಜೊತೆ ಮಾಡ್ತಿರುವಂಥ 2ನೇ ಸಿನಿಮಾ.
ಸೊ ಕಾಮಿಡಿಯನ್ ಆಗಿದ್ದವನು ಹಲವಾರು ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ. ಇಲ್ಲ ನೀನು ಮಾಸ್ ಹೀರೋ ಮಾಡಬೇಕು ಅಂತ ಹೇಳಿ ನಾನು ಸಿನಿಮಾದ ಹೀರೋ ಅಂತ ಹೇಳಕ್ಕಿಂತ ಕಥಾನಾಯಕ ಅಂತ ಹೇಳ್ಕೊತೀನಿ. ಯಾಕೆ ಅಂತ ಅಂದ್ಬಿಟ್ರೆ ಇವತ್ತಿನ ಕಾಲದಲ್ಲಿ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಹೀರೋ ಆಗ್ಬಿಟ್ಟವನೇ ಅಂತ ಬೇರೆ ಯಾವ ಸಿನಿಮಾಗೂ ಕರಿತೀನ ಸರ್. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಭುವನಂ ಗಗನಂ ಅಂತ, ಬಟ್ ನಾಯಕ ನಟಿಯಾಗಿ ಈ ಸಿನಿಮಾದಲ್ಲಿ ಮಾಡಿದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತೆ ಕಲಾ ಮಾಧ್ಯಮದ ಸ್ನೇಹಿತರಿಗೂ ಎಲ್ಲ ನನ್ನ ಸ್ನೇಹಿತರಿಗೂ ಕಾರ್ಯಕ್ರಮ ಬಂದಕ್ಕೆ ಕೋಟಿ ಕೋಟಿ ಧನ್ಯವಾದಗಳು. ನಾನು ಈ ಚಿತ್ರದ ಕಥಾನಾಯಕಿ ಅಂತ ನನ್ನ ಚೂಸ್ ಮಾಡಿದ್ದಕ್ಕೆ ಡೈರೆಕ್ಟರ್ ರಘು ಸರ್ಗೆ, ಪ್ರೊಡ್ಯೂಸರ್ ರಾಮು ಸರ್ಗೆ ಧನ್ಯವಾದ, KVR ಪಿಕ್ಚರ್ಸ್ಗೆ ಥ್ಯಾಂಕ್ ಯು. ನನ್ನ ಎಲ್ಲ ಟೆಕ್ನಿಕಲ್ ಫ್ರೆಂಡ್ಸ್ಗೂ, ಆಮೇಲೆ ಆಗಲಿ ಹಾಗೂ ನಾಗರ ಪ್ರಸಾದ್ ಸರ್ ಆಗಲಿ ಹಾಗೂ ನಮ್ಮ ನಂದೀಶ್ ಸರ್ ಆಗಲಿ ಮತ್ತು ನನ್ನ ಎಲ್ಲ ಸ್ನೇಹಿತರುಗಳು ಕತೆ ಹೇಳೋಕ್ಕೆ ಜಾಸ್ತಿ ಹೊತ್ತಾಯ್ತಿದೆ. ಹಾಗಾಗಿ ನಾಯಕ ನಟರಲ್ಲಿ ನಮ್ಮ ಬ್ರದರ್ ಆದಂಥ ಡೈರೆಕ್ಟರ್ ಅಂತ ಹೇಳೋದಕ್ಕಿಂತ ಮೈ ಬ್ರದರ್ ಶಿವಾಜಿ ರಾಘವ ಆಗಲಿ, ಹಾಗೆ ನಾಯಕಿಯರಾಗಲಿ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ನನ್ನ ಬೇರೆ ಫ್ರೆಂಡ್ಸ್ ಎಲ್ಲರೂ ಬಂದಿರೋ ಗಾಯ. ಫಸ್ಟ್ ಆಫ್ ಆಲ್ ನನಗೆ ಅವಾಗ ಹೇಳಿದಾಗಲೇ ಈ ಸಿನಿಮಾ ಫಸ್ಟ್ ಆಫ್ ಆಲ್ ನನಗೆ ಸಿಕ್ಕಿರೋದು ಕ್ರೆಡಿಟ್ಸ್ ಗೋಸ್ ಟು ನಮ್ಮ ಫೈಟ್ ಮಾಸ್ಟರ್ ಜಾನಿ ಮಾಸ್ಟರ್ಗೆ. ಅವರಿಂದ ಈ ಸಿನಿಮಾ ಸಿಕ್ತು, ಅವರಿಂದ ಲಿಂಕ್ ಆಗಿ ನಾವು ಡೈರೆಕ್ಟರ್ ಸಿಕ್ಕಿದ್ರು. ಡೈರೆಕ್ಟರ್ ಜೊತೆ ತುಂಬ ಚೆನ್ನಾಗಿ ಮಾಡಿದ್ದೀವಿ, ಒಳ್ಳೆ ಕ್ವಾಲಿಟಿಯಿಂದ ಮಾಡಿದ್ದೀವಿ ಸಿನಿಮಾ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಒಂದು ಸಕ್ಸಸ್ ಆಗಬೇಕಾದ್ರೆ ಟೀಮ್ ವರ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಸಬ್ಜೆಕ್ಟ್ ತಗೊಂಡು ಕೂಡ ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈ ಮೂವಿ, ಈ ಸಾಂಗು, ಒಂದೊಂದು ಹಾಡುಗಳನ್ನು ಕೇಳಿದಾಗ, ಆಮೇಲೆ ಟೈಟಲಲ್ಲೇ ಒಂದು ಪವರ್ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.